384 ಕೆಎಎಸ್ ಗೆಜೆಟೆಡ್ ಪ್ರೊಬೇಷನರ್ಸ್ ಹುದ್ದೆಗಳ ನೇಮಕಾತಿ ಸಂಬಂಧ ಈ ಮೊದಲು ನಡೆದಿದ್ದ ಪೂರ್ವ ಪರೀಕ್ಷೆಯಲ್ಲಿ ಭಾಷಾಂತರ ಲೋಪ ಕಾರಣದಿಂದ ಮರುಪರೀಕ್ಷೆಗೆ ಸರ್ಕಾರ ಆದೇಶ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ 29ರಂದು ಕೆಎಎಸ್ ಪೂರ್ವಭಾವಿ ಮರುಪರೀಕ್ಷೆಯನ್ನು ನಡೆಸಲಾಗಿದೆ. ಆದರೆ ಈ ಪರೀಕ್ಷೆಯಲ್ಲೂ ಸಹ ಕೆಪಿಎಸ್ಸಿ ಮತ್ತೆ ಎಡವಟ್ಟು ಮಾಡಿಕೊಂಡಿರೋದು ಬೆಳಕಿಗೆ ಬಂದಿದೆ. ಸರಣಿ ಗೊಂದಲಗಳಿಗೆ ಉದಾಹರಣೆಯಾಗಿರುವ ಕೆಪಿಎಸ್ಸಿ ಕೆಲವು ಕಡೆ ಮತ್ತೆ ಭಾಷಾಂತರ ಸಮಸ್ಯೆ ಮಾಡಿದೆ. OMR ನೋಂದಣಿ ಸಂಖ್ಯೆಯಲ್ಲಿಯೂ ಸಹ ಅದಲು ಬದಲು ಮಾಡಿದೆ. ಪರೀಕ್ಷೆ ಆರಂಭದಲ್ಲೇ ವಿಳಂಬವಾಗಿದ್ದು ಲಕ್ಷಾಂತರ ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಕೋಲಾರ ಜಿಲ್ಲೆ, ವಿಜಯಪುರ ಜಿಲ್ಲೆ, ರಾಮನಗರ ಜಿಲ್ಲೆ ಇಲ್ಲಿ OMR ಸಂಖ್ಯೆ ಅದಲು ಬದಲಾಗಿದ್ದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಪರೀಕ್ಷೆಯನ್ನು ನಿರಾಕರಿಸಿದರು. ಬಳಿಕ 2 ಜಿಲ್ಲೆಗಳ ಜಿಲ್ಲಾ ಪಂಚಾಯತಿ ಸಿಇಒಗಳು ಮತ್ತು ಇತರೆ ಪರೀಕ್ಷಾ ಸಿಬ್ಬಂದಿ ಸಮಸ್ಯೆ ಸರಿಪಡಿಸುವ ಭರವಸೆ ಕೊಟ್ಟು ಅಭ್ಯರ್ಥಿಗಳ ಮನವೊಲಿಸಿದ ಹಿನ್ನೆಲೆಯಲ್ಲಿ ಕೋಲಾರದಲ್ಲಿ 1 ಗಂಟೆ ಹಾಗೂ ರಾಮನಗರದಲ್ಲಿ 45 ನಿಮಿಷ ತಡವಾಗಿ ಪರೀಕ್ಷೆ ಆರಂಭವಾಗಿದೆ. ಅಲ್ಲದೆ ವಿಜಯಪುರದಲ್ಲಿ ಕೆಲವು ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲು ನಿರಾಕರಿಸಿ ಹೊರಗೆ ನಡೆದಿರುವ ಘಟನೆ ಸಹ ನಡೆದಿದೆ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಒಂದಾದರ ಮೇಲೆ ಒಂದು ಎಡವಟ್ಟುಗಳಾಗ್ತಾ ಇದೆ. ಈ ಹಿಂದೆ ಭಾಷಾಂತರ ಸಮಸ್ಯೆ ಇದೆ ಅಂತ ಪರೀಕ್ಷೆಯನ್ನು ಮತ್ತೆ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿತ್ತು. ಕೆಪಿಎಸ್ಸಿ ತೀರ್ಮಾನ ಮಾಡಿತ್ತು. ಡಿಸೆಂಬರ್ 29ರಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪರೀಕ್ಷೆ ನಡೆದಿದೆ. ಆದರೆ ಯಾವ ಸಮಸ್ಯೆಗೆ ಅವರು ಮರುಪರೀಕ್ಷೆಯನ್ನು ಮಾಡ್ತಾ ಇದ್ದಾರೋ ಅದೇ ಸಮಸ್ಯೆ ಮತ್ತೆ ಬಂದಿದೆ. ಮತ್ತೆ ಭಾಷಾಂತರದ ಸಮಸ್ಯೆ ಆಗಿದೆ. ಇನ್ನು ಕೆಲ ಕಡೆ OMR ಸಂಖ್ಯೆ ಏನಿದೆ ಆ ಸಂಖ್ಯೆ ಅದಲು ಬದಲಾಗಿದೆ. ಹಾಗಾಗಿ ಕೆಪಿಎಸ್ಸಿ ಪರೀಕ್ಷೆ ಬರಿತಾ ಇರತಕ್ಕಂಥ ಉದ್ಯೋಗಾಕಾಂಕ್ಷಿಗಳು ಮತ್ತೆ ಆತಂಕಕ್ಕೀಡಾಗಿದ್ದಾರೆ. ಮತ್ತೆ ಸರ್ಕಾರ ಎಡವಟ್ಟು ಮಾಡಿದೆ. ಒಟ್ಟು 384 ಪೋಸ್ಟ್ಗಳಿಗೆ ಕೆಎಎಸ್ ಗೆಜೆಟೆಡ್ ಪ್ರೊಬೇಷನರ್ಸ್ ಹುದ್ದೆಗಳ ನೇಮಕಾತಿಗೆ ಈ ಪರೀಕ್ಷೆಯನ್ನು ಮಾಡಲಾಗಿತ್ತು. ಹೀಗೆ ಸರಣಿ ಗೊಂದಲಗಳಾಗ್ತಾ ಇದೆ ಕೆಪಿಎಸ್ಸಿ ಮಾಡ್ತಾ ಇರತಕ್ಕಂಥ ಪರೀಕ್ಷೆಗಳಲ್ಲಿ. ಯಾಕೆ ಇದನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ವೋ, ಯಾಕೆ ಈ ರೀತಿ ಎಡವಟ್ಟುಗಳನ್ನು ಮಾಡ್ಕೋತಾ ಇದೆಯೋ, ಎಲ್ಲ ರೀತಿಯಾದಂಥ ಮೂಲ ಸೌಕರ್ಯಗಳಿದ್ರೂ ಸಹ, ಮಾನವ ಸಂಪನ್ಮೂಲಗಳಿದ್ರೂ ಸಹ ಕೆಪಿಎಸ್ಸಿ ಮತ್ತೆ ಯಾಕೆ ಸಮಸ್ಯೆ ಮಾಡ್ಕೊಳ್ತಾ ಇದೆ? ಈ ರೀತಿ ಆಗಬಾರ್ದು ಅಂಥೇಳಿ ಆಕಾಂಕ್ಷಿಗಳು ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಸರ್ಕಾರ ಕೆಪಿಎಸ್ಸಿ ಯಾವ ರೀತಿಯ ತೀರ್ಮಾನ ತಗೊಳ್ಳುತ್ತೆ ನೋಡಬೇಕಾಗಿದೆ.